ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮೋಸ್ಟ್ಲಿ ಈಗ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಆರೋಪಗಳ ಮೇಲೆ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಚಿವರ ತಲೆದಂಡ ಆಗಬೇಕು ಅನ್ನುವಂತ ಒತ್ತಾಯ. ಈಗ ಮನೆಗೆ ಮನೆ ಆರೋಪದ ಬಳಿಕ ಮತ್ತೊಂದು ಬಿಗ್ ಶಾಕ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮುಂದಾಗ್ತಾ ಇದೆ. ಜಮೀರ್ಗೆ ಸ್ಲಂ ಡೆವಲಪ್ಮೆಂಟ್ ಕರ್ಮಕಾಂಡದ ಉರುಳು ಕೂಡ ಸುತ್ತಿಕೊಳ್ಳಲಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅನುದಾನ ದುರ್ಬಳಕೆಯ ಆರೋಪ. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಆರ್ಥಿಕ ಇಲಾಖೆ ಕೂಡ ಫುಲ್ ಅಲರ್ಟ್ ಆಯಿತು. ಆರ್ಥಿಕ ಇಲಾಖೆ ಸಂಪುಟ ಅನುಮೋದನೆ ಪಡೆಯದೆ 398 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. ಅದರ ಬಗ್ಗೆ ಸ್ಪಷ್ಟೀಕರಣ ನೀಡಿ ಆರ್ಥಿಕ ಇಲಾಖೆಯ ಆಡಳಿತ ಇಲಾಖೆಗೆ ವರದಿ ಕೇಳಿದೆಯಂತೆ. ಆರ್ಥಿಕ ಇಲಾಖೆ ಕಾರ್ಯದರ್ಶಿ ರವಿಶಂಕರ್ ಅವರು ಪತ್ರ ಬರೆದು ಇದರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅನುದಾನ ದುರ್ಬಳಕೆ ಆಗಿದೆ ಅನ್ನುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಅನುದಾನ ದುರ್ಬಳಕೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇರೋದು. ಪ್ರಮುಖವಾಗಿ ಜೆಡಿಎಸ್ ನಾಯಕರು, ಕೆಲ ಶಾಸಕರು ಇದ್ರ ಬಗ್ಗೆ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಅಲ್ಪಸಂಖ್ಯಾತರ ಹಣ ಯಾವ ರೀತಿ ದುರ್ಬಳಕೆ ಆಗಿದೆ, ಬೇಕಾಬಿಟ್ಟಿ ಯಾವ ರೀತಿ ಅನುಮೋದನೆ ನೀಡಲಾಗಿದೆ ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 625 ಕೋಟಿ, ಒಂದಲ್ಲ ಎರಡಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕು, ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ಹಿಂದೆ ಕೂಡ ಜೆಡಿಎಸ್ನವರು ಈ ಬಗ್ಗೆ ಧ್ವನಿ ಎತ್ತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ರು. ಯಾವಾಗಪ್ಪ ಅಂದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಬಗ್ಗೆ ಸುದ್ದಿ ಬಿತ್ತರ ಆದ ಬಳಿಕ. ಇದಾದ ಬಳಿಕ ಈಗ ಆರ್ಥಿಕ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಹೌದಾ, ಇಲಾಖೆಯಲ್ಲಿನ ಹಣ ದುರ್ಬಳಕೆ ಆಯ್ತಾ, ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಂತಹ ದುಡ್ಡು ಕೂಡ ದುರ್ಬಳಕೆ ಆಯ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಪತ್ರ ಬರೆಯುವ ಮೂಲಕ ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಲ್ಪಸಂಖ್ಯಾತರ ಹಣ ದುರ್ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು ಅಂತ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಇದಕ್ಕೆ ಸ್ಪಷ್ಟೀಕರಣ ಕೊಡೋದ್ರಲ್ಲೂ ಕೂಡ ವಿಫಲ ಆಗ್ಬಿಟ್ರೆ ಜಮೀರ್ ಅಹಮದ್ ಖಾನ್ ಅವರು ಏನು ಮಾಡ್ತಾರೆ, ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಸೊ ಈ ರೀತಿ ಏನಾದ್ರೂ ಹಣ ದುರ್ಬಳಕೆ ಆಗಿದ್ದೇ ಸಾಬೀತಾದಲ್ಲಿ, ಅದಕ್ಕೆ ಪೂರಕ ದಾಖಲೆಗಳು ಸಿಕ್ಕಿದ್ದಲ್ಲಿ ಖಂಡಿತ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾರೋ ಸಿಎಂ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡ್ರು, ಅವ್ರ ರಕ್ಷಣೆಗೆ ನಿಂತ್ಕೊಳ್ತಾರೆ, ಆರೋಪಗಳಿಗೆ ಸಂಬಂಧಪಟ್ಟಂತೆ ಬೆನ್ನಿಗೆ ನಿಂತ್ಕೊಳ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವು ಹಣ ದುರ್ಬಳಕೆ ಆಗಿದೆ ಅನ್ನೋದಕ್ಕೆ ಏನಾದ್ರೂ ಸಾಕ್ಷ್ಯಗಳು ಸಿಕ್ಕರೆ, ದಾಖಲೆಗಳು ಸಿಕ್ಕರೆ, ಅಥವಾ ಈ ವರದಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ಲಾರಿಟಿ ಕೊಡುವಲ್ಲಿ ವಿಫಲರಾದ್ರೆ ಖಂಡಿತ ನಿಮ್ಮ ವಿರುದ್ಧ ಕ್ರಮ ಯಾಕೆ ಕೈಗೊಳ್ಳಬಾರದು ಅಂತ ಕೂಡ ಕೇಳಬಹುದು. ಹಾಗಾಗಿ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಆರ್ಥಿಕ ಇಲಾಖೆಯ ಪತ್ರ ಸ್ಪಷ್ಟೀಕರಣ ಕೇಳಿ, ಮತ್ತೊಂದು ಕಡೆ ಈ ಮನೆಗೆ ಮನೆ ನೀಡಲಾಗ್ತಾ ಇತ್ತು ಅನ್ನೋಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟೀಕರಣ ಕೊಡಬೇಕು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ವಿಪಕ್ಷಗಳು ರಾಜ್ಯಪಾಲರ ಗಮನಕ್ಕೆ ತಂದು ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇಫ್ ಸಪೋಸ್ ರಾಜ್ಯಪಾಲರು ಏನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಲ್ಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾವ ತನಿಖಾ ಸಂಸ್ಥೆ ಇವರ ವಿರುದ್ಧ ತನಿಖೆ ಮಾಡುತ್ತೆ ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸುತ್ತೆ. ಯಾಕಂದ್ರೆ ರಾಜ್ಯಪಾಲರಿಗೆ ದೂರು ಕೊಟ್ರೆ ಆ ನಂತರದ ಬೆಳವಣಿಗೆಗಳು ಮೋಸ್ಟ್ಲಿ ನಿಮ್ಗೆಲ್ಲ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಯಾವ ರೀತಿ ತನಿಖಾ ಸಂಸ್ಥೆಗಳು ಬಂತು, ಯಾವ ರೀತಿ ತನಿಖೆ ಆಯ್ತು, ಇದೆಲ್ಲವನ್ನ ಕೂಡ ಗಮನಿಸಿರ್ತೀರಿ. ಅದೇ ರೀತಿ ಇಲ್ಲೂ ಕೂಡ ಆಗುವ ಸಾಧ್ಯತೆಗಳು ಇದೆ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ. ದುರ್ಗೇಶ್, ಜಮೀರ್ ಅಹಮದ್ ಖಾನ್ ಅವರಿಗೆ ಟೈಮ್ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳ ಮೇಲೆ ಸಂಕಷ್ಟ. ಈಗ ಅಲ್ಪಸಂಖ್ಯಾತರ ಹಣ ದುರ್ಬಳಕೆಯ ವಿಚಾರ ಯಾವ ರೀತಿ ಕ್ಲಾರಿಟಿ ಕೊಡಬಹುದು ಅಂತ? ಎಸ್ ಶ್ರುತಿ, ಏನು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹಣ ದುರ್ಬಳಕೆ ಆಗಿರುವಂತ ಬಗ್ಗೆ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ಅದಾದ ಬಳಿಕ ಆಗಿರುವಂತ ಡೆವಲಪ್ಮೆಂಟ್ ಗಳನ್ನ ನೋಡೋದಾದ್ರೆ ಜಮೀರ್ ಅಹಮದ್ ಅವರಿಗೆ ಈ ಒಂದು ಸಂಕಷ್ಟ ಉರುಳಾಗತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಿರುವಂತದ್ದು. ಯಾಕಂದ್ರೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿರುವಂತಹ ಅನುದಾನ ದುರ್ಬಳಕೆ ಆಗಿದೆ. ಅದರ ಜೊತೆಗೆ ಈ ಒಂದು ಅನುದಾನ ಬಳಕೆ ಮಾಡಿಕೊಂಡಿರುವುದಕ್ಕೆ ಸಿಎಂ ಅವರ ಅನುಮತಿ ಪಡೆದಿಲ್ಲ, ಆರ್ಥಿಕ ಇಲಾಖೆಯ ಅನುಮತಿಯನ್ನ ಪಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಆರ್ಥಿಕ ಇಲಾಖೆ ಆಡಳಿತ ಇಲಾಖೆಗೆ ಪತ್ರವನ್ನ ಬರೆದಿರುವಂತದ್ದು. ಯಾವ ರೀತಿ ಅನುದಾನವನ್ನ ಬಳಕೆ ಮಾಡ್ಕೊಂಡಿದ್ದೀರಿ, ಎಷ್ಟು ಪ್ರಮಾಣದ ಅನುದಾನ ಬಳಕೆ ಆಗಿದೆ, 50% ಅನುದಾನವನ್ನ ಬಿಡುಗಡೆ ಮಾಡಿದ್ದೀನಿ ಅನ್ನೋದಾದ್ರೆ ಯಾವ ರೀತಿ ಆ ಒಂದು ಅನುದಾನವನ್ನ ಬಳಕೆ ಮಾಡಿಕೊಂಡಿದ್ದೀರಿ, ಎಷ್ಟು ಅನುದಾನಗಳನ್ನ ಯಾವ ಕಾಮಗಾರಿಗಳಿಗೆ ನೀಡಿದ್ದೀರಿ ಅನ್ನುವಂತ ಎಲ್ಲ ಅಂಶಗಳ ಈಗ ಒಂದು ಮಾಹಿತಿಯನ್ನ ಕೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು 1000 ಕೋಟಿ ಅನುದಾನಕ್ಕೆ ಅನುಮೋದನೆ ಸಿಕ್ಕಿರುವಂತದ್ದು. ಅದು ಹೊರತುಪಡಿಸಿ 840 ಕೋಟಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಗುತ್ತಿಗೆದಾರರು ಮತ್ತು ಮಧ್ಯವರ್ತಿಗಳ ಬಳಕೆ ಮೂಲಕ ಒಂದು ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಆರೋಪವನ್ನ ಜೆಡಿಎಸ್ ಈಗ ಮಾಡ್ತಿರುವಂತದ್ದು.
ಈ ನಿಟ್ಟಿನಲ್ಲಿ ಆರ್ಥಿಕ ಇಲಾಖೆ ಆಡಳಿತ ಇಲಾಖೆಗೆ ಬರೆದಿರುವಂತಹ ಪತ್ರದಲ್ಲಿ ಸಾಕಷ್ಟು ಉಲ್ಲೇಖವಾಗಿರುವಂತಹ ಅಂಶಗಳನ್ನ ಗಮನಿಸಿ ನೋಡೋದಾದ್ರೆ ಜಮೀರ್ ಅಹಮದ್ ಅವರಿಗೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಯಾಕಂದ್ರೆ 1000 ಕೋಟಿ ಅನುದಾನಕ್ಕಿಂತ ಹೆಚ್ಚಾಗಿ 800 ಕೋಟಿ ಅಂದ್ರೆ 1800 ಕೋಟಿಯ ಅನುದಾನಕ್ಕೆ ಅನುಮೋದನೆಯನ್ನ ಆರ್ಥಿಕ ಇಲಾಖೆ ಅನುಮತಿ ಪಡೆಯದೆ ಬಳಸಿಕೊಂಡಿರೋದು ಇಲ್ಲಿ ಸಾಬೀತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜೆಡಿಎಸ್ ರಾಜ್ಯಪಾಲರಿಗೆ ದೂರನ್ನು ನೀಡಿದೆ, ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೂಡ ಕೇಳೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಜಮೀರ್ ಅವರಿಗೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. 800 ಕೋಟಿ ಅವ್ಯವಹಾರದ ದಾಖಲೆಗಳನ್ನ ನೀಡಬೇಕು. ಇಲ್ಲಿ ಯಾವ ರೀತಿ ಅನುದಾನ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಮತ್ತು ಆರ್ಥಿಕ ಇಲಾಖೆಗೆ ಗೊತ್ತಿಲ್ಲದೆ ಆಗಿರುವಂತಹ ಘಟನೆ ಆಗಿರೋದ್ರಿಂದ ಸಿಎಂ ಅವರು ಮತ್ತು ಆರ್ಥಿಕ ಇಲಾಖೆ ಅನುಮತಿ ಪಡೆಯದೇ ದುರ್ಬಳಕೆ ಆಗಿರೋದ್ರಿಂದ ಜಮೀರ್ ಅವರಿಗೆ ಸಂಕಷ್ಟ ಎದುರಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.